ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ 2025 ಈ ಒಂದು ಶೈಕ್ಷಣಿಕ ಸಾಲಿನಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನವನ್ನ ನಡೆಸಲಾಗುತ್ತದೆ. ಅಂದರೆ ಪ್ರತಿಯೊಂದು ಪಾಠಕ್ಕೆ ಸುಮಾರು 20 ಅಂಕದ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಈ ಕಿರು ಪರೀಕ್ಷೆಯನ್ನ ಈಗಾಗಲೇ ಕೊಟ್ಟಿರುವಂತಹ ಪ್ರಶ್ನಾಕೋಟಿಯನ್ನ ಬಳಕೆ ಮಾಡಿ, ಅಂದರೆ ಆ ಒಂದು ಪ್ರಶ್ನಾಕೋಟಿಯಲ್ಲಿರುವಂತಹ ಪ್ರಶ್ನೆಗಳ ಮೇಲೆ ಆಧಾರಿತವಾಗಿರುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು 10ನೇ ತರಗತಿಯ 12ನೇ ಅಧ್ಯಾಯ, ಅದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಈ ಒಂದು ಪಾಠದ ಪ್ರಶ್ನಾಕೋಟಿಯಲ್ಲಿರುವಂತಹ ಬಹುಆಯ್ಕೆ ಪ್ರಶ್ನೆಗಳ ಕುರಿತು ಮತ್ತು ಅದರ ಉತ್ತರವನ್ನ ಬರೆಯುವುದರ ಕುರಿತು ತಿಳಿಸಿಕೊಡ್ತಾ ಇದ್ದೇನೆ. ಮೊದಲನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ದಂಡಕಾಂತದ 2 ಚಿತ್ರವನ್ನ ಕೊಟ್ಟಿದ್ದಾರೆ. ಪಿ ಮತ್ತು ಕ್ಯೂಗಳು ಪ್ರತಿನಿಧಿಸುತ್ತಿರುವ ಕಾಂತ ಧ್ರುವಗಳು ಕ್ರಮವಾಗಿ ಎ ಆಪ್ಷನ್ದಲ್ಲಿ ದಕ್ಷಿಣ ಹಾಗೂ ದಕ್ಷಿಣ, ಬಿ ದಲ್ಲಿ ಉತ್ತರ ಹಾಗೂ ದಕ್ಷಿಣ, ಸಿ ದಲ್ಲಿ ಉತ್ತರ ಹಾಗೂ ಉತ್ತರ, ಡಿ ದಲ್ಲಿ ದಕ್ಷಿಣ ಮತ್ತು ಉತ್ತರ ಅನ್ನುವುದನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದು ಸೆಪ್ಟೆಂಬರ್ 2020ರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಯಾಗಿದೆ. ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರುವುದು ತಾವು ಗಮನಿಸಬಹುದು. ಇನ್ನು ಪ್ರಶ್ನೆಯ ಒಂದು ಉತ್ತರಕ್ಕೆ ಬಂದಾಗ, ಮೊದಲಿಗೆ ಇಲ್ಲಿ ದಂಡಕಾಂತ ಇರುವುದನ್ನು ತಾವು ನೋಡ್ತಾ ಇದ್ದೀರಿ. ನಂತರ ಇಲ್ಲಿ ಪಿ ಅಂತ ಗುರುತಿಸಲಾಗಿದೆ, ಇಲ್ಲಿ ಕ್ಯೂ ಅಂತ ಗುರುತಿಸಲಾಗಿದೆ. ನಂತರ ಇಲ್ಲಿರುವಂತಹ ಕಾಂತೀಯ ಬಲರೇಖೆಗಳನ್ನು ತಾವು ಗಮನಿಸಬಹುದು. ಈ ಎರಡೂ ಕಾಂತೀಯ ಬಲರೇಖೆಗಳು ಪರಸ್ಪರ ವಿಕರ್ಷಣೆ ಆಗುವುದನ್ನು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ತಮಗೆ ತಿಳಿದಿರುವ ಹಾಗೆ ಅಯಸ್ಕಾಂತದ ಸಜಾತಿಯ ಧ್ರುವಗಳು ಹತ್ತಿರ ಬಂದಾಗ ಅಲ್ಲಿ ವಿಕರ್ಷಣೆ ಇರುತ್ತದೆ. ಅಂದ್ರೆ ಇಲ್ಲಿ ಈ ಎರಡೂ ಧ್ರುವಗಳು ಏನಾಗಿದೆ, ಸಜಾತಿಯ ಧ್ರುವಗಳು ಆಗಿದೆ. ಆದ್ದರಿಂದ ತಾವಿಲ್ಲಿ ಉತ್ತರವನ್ನು ನೋಡಿದಾಗ ದಕ್ಷಿಣ ಹಾಗೂ ದಕ್ಷಿಣ ಇದೆರಡು ಸಜಾತಿಯ ಧ್ರುವಗಳನ್ನು ತೋರಿಸುವಂತಹ ಒಂದು ಆಪ್ಷನ್ ಆಗಿದೆ. ಅದೇ ರೀತಿ ಸಿ ಉತ್ತರ ಕೂಡ ತಾವು ನೋಡಬಹುದು. ಇಲ್ಲಿ ಉತ್ತರ ಹಾಗೂ ಉತ್ತರ, ಎ ಮತ್ತು ಸಿ ಈ ಎರಡೂ ಆಪ್ಷನ್ ದಲ್ಲಿ ಸಜಾತಿಯ ಧ್ರುವಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದು ಎರಡೂ ದಕ್ಷಿಣವಾಗಿರಬೇಕು ಅಥವಾ ಇದೆರಡು ಉತ್ತರವಾಗಿರಬೇಕು. ಹಾಗಾದ್ರೆ ಇಲ್ಲಿ ಎ ಮತ್ತು ಸಿ ದಲ್ಲಿ ಸರಿಯಾದ ಉತ್ತರ ಯಾವುದು? ಇನ್ನು ತಾವು ಇಲ್ಲಿ ಕಾಂತೀಯ ಬಲರೇಖೆಗಳ ದಿಕ್ಕುಗಳನ್ನ ನೋಡಬೇಕು. ಕಾಂತೀಯ ಬಲರೇಖೆಗಳು ಏನಾಗ್ತದೆ, ಉತ್ತರದಿಂದ ದಕ್ಷಿಣದವರೆಗೆ ಇರುವಂತದ್ದು ಅಥವಾ ಉತ್ತರದಲ್ಲಿ ಪ್ರಾರಂಭವಾಗಿ ದಕ್ಷಿಣದ ತುದಿಗೆ ಅಂತ್ಯಗೊಳ್ಳುವಂತದ್ದು. ಅದೇ ರೀತಿ ಇಲ್ಲೂ ಕೂಡ ಉತ್ತರದಿಂದ ಪ್ರಾರಂಭವಾಗಿ ದಕ್ಷಿಣದ ಕಡೆಗೆ ಅಂತ್ಯಗೊಳ್ಳುವಂತಹ ಒಂದು ಕಾಂತೀಯ ಬಲರೇಖೆಗಳ ಗುಣಲಕ್ಷಣವಾಗಿದೆ. ಸೊ ಇಲ್ಲಿ ಏರೋ ಮಾರ್ಕ್ ಅನ್ನ ತಾವು ನೋಡಿದಾಗ ಇದು ಇಲ್ಲಿ ಅಂತ್ಯಗೊಳ್ಳುವುದು ತೋರಿಸ್ತಾ ಇದೆ. ಅದರಿಂದ ಇದೆರಡೂ ಧ್ರುವಗಳು ಇಲ್ಲಿ ದಕ್ಷಿಣ ಧ್ರುವ ಆಗಿರುತ್ತದೆ. ಆದ್ದರಿಂದ ಎ ಆಪ್ಷನ್ ಏನಾಗಿದೆ ಇಲ್ಲಿ ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆಯಲ್ಲಿ, ಒಂದು ಸೊಲೆನಾಯ್ಡ್ ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರುತ್ತವೆ. ಇದಕ್ಕೆ ಕಾರಣ ಸೊಲೆನಾಯ್ಡ್ ನ ಒಳಭಾಗದಲ್ಲಿ ಕಾಂತ ಕ್ಷೇತ್ರವು ಅತ್ಯಂತ ಹೆಚ್ಚಾಗಿರುತ್ತದೆ, ಏಕರೂಪವಾಗಿರುತ್ತದೆ, 0 ಆಗಿರುತ್ತದೆ ಮತ್ತು ವಿದ್ಯುತ್ ಪ್ರವಾಹದಿಂದ ಉಂಟಾಗಿರುತ್ತದೆ ಅನ್ನುವಂಥ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಇದು ಮಾರ್ಚ್ 2021ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಸೊ ಮೊದಲಿಗೆ ಇಲ್ಲಿ ಸೊಲೆನಾಯ್ಡ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. ಸೊ ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಿ, ಇಲ್ಲಿ ಒಂದು ತಾಮ್ರದ ಆಯತಾಕಾರದ ಸುರುಳಿಯನ್ನ ತಾವು ನೋಡ್ತಾ ಇದ್ದೀರಿ. ಇದನ್ನೇ ನಾವು ಸೊಲೆನಾಯ್ಡ್ ಅಂತ ಕರಿತೇವೆ. ಇದರ ಮೂಲಕ ವಿದ್ಯುತ್ ಪ್ರವಾಹವನ್ನ ಹರಿಸಿದಾಗ ಅದು ಒಂದು ದಂಡಕಾಂತದಂತೆ ವರ್ತಿಸುತ್ತದೆ. ಅಂದ್ರೆ ಇದರ ಸುತ್ತಲೂ ಕೂಡ ಕಾಂತ ಕ್ಷೇತ್ರಗಳು ಉಂಟಾಗುವಂತದ್ದು. ಇನ್ನು ತಾವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಯಾವ ರೀತಿ ಇದೆ ಅನ್ನೋದನ್ನ ತಾವಿಲ್ಲಿ ನೋಡ್ತಾ ಇದ್ದೀರಿ. ಸೊ ಆಪ್ಷನ್ಗೆ ಹೋದಾಗ ಅತ್ಯಂತ ಹೆಚ್ಚಾಗಿರುತ್ತದೆ, ಏಕರೂಪವಾಗಿರುತ್ತದೆ, 0 ಆಗಿರುತ್ತದೆ ಮತ್ತು ವಿದ್ಯುತ್ ಪ್ರವಾಹದಿಂದ ಉಂಟಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ತಾವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಕಾಂತೀಯ ಬಲರೇಖೆಗಳು ಏಕರೂಪವಾಗಿರುವುದನ್ನ ತಾವಿಲ್ಲಿ ನೋಡಬಹುದು. ಸೊ ಬಿ ಆಪ್ಷನ್ ಇಲ್ಲಿ ಸರಿಯಾಗಿದೆ. ಮೂರನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಕಾಂತೀಯ ಬಲರೇಖೆಗಳ ಒಂದು ಲಕ್ಷಣವಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಕಾಂತೀಯ ಬಲರೇಖೆಗಳು ಧ್ರುವಗಳ ಬಳಿ ದಟ್ಟವಾಗಿರುತ್ತದೆ. ಕಾಂತೀಯ ಬಲರೇಖೆಗಳು ಆವೃತ ಜಾಲವಾಗಿರುತ್ತದೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗುತ್ತದೆ ಅಂತ ಇದೆ. ಇಲ್ಲಿ ಮೂರನೇ ತಾವು ಆಪ್ಷನ್ ನೋಡ್ತಾ ಇದ್ದೀರಿ, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಕಾಂತೀಯ ಬಲರೇಖೆಗಳು ಯಾವತ್ತೂ ಒಂದನ್ನೊಂದು ಛೇದಿಸುವುದಿಲ್ಲ. ಆದ್ದರಿಂದ ಇಲ್ಲಿ ಸಿ ಉತ್ತರ ಏನಿದೆಯಲ್ಲ, ಇದು ಕಾಂತೀಯ ಬಲರೇಖೆಗಳ ಲಕ್ಷಣವಾಗಿಲ್ಲ. ನಾಲ್ಕನೇ ಪ್ರಶ್ನೆ, ಬಲಗೈನ ಹೆಬ್ಬೆರಳ ನಿಯಮದಂತೆ ವಿದ್ಯುತ್ ಹರಿಯುತ್ತಿರುವ ನೇರ ವಾಹಕ ತಂತಿಯನ್ನು
ಹೆಬ್ಬೆರಳು ಮೇಲ್ಮುಖವಾಗಿರುವಂತೆ ಹಿಡಿದಿರುವಿರಿ ಎಂದು ಭಾವಿಸಿಕೊಳ್ಳಿ. ಆಗ ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕು ಅಂತ ಕೇಳಿದ್ದಾರೆ. ಮೊದಲಿಗೆ ಈ ಚಿತ್ರವನ್ನು ತಾವು ಗಮನಿಸಬೇಕಾಗ್ತದೆ. ಇಲ್ಲಿ ಏನಾಗಿದೆ ಅಂದ್ರೆ, ಬಲಗೈ ಹೆಬ್ಬೆರಳ ನಿಯಮದಂತೆ ಈ ಒಂದು ವಾಹಕ ಇದೆಯಲ್ಲ, ವಿದ್ಯುತ್ ಪ್ರವಾಹ ಇರುವಂತಹ ಒಂದು ವಾಹಕ ತಂತಿ, ಇದನ್ನ ಇಲ್ಲಿ ಬಲಗೈಯಿಂದ ಹಿಡಿಯಲಾಗಿದೆ. ಸೊ ಹೆಬ್ಬೆರಳು ಇಲ್ಲಿ ಕೆಳಮುಖವಾಗಿರುವುದನ್ನು ತಾವು ಗಮನಿಸಬಹುದು. ಆಗ ಕಾಂತೀಯ ಬಲರೇಖೆಗಳು ಅಥವಾ ಕಾಂತಕ್ಷೇತ್ರ ಈ ರೀತಿ ಪ್ರದಕ್ಷಿಣವಾಗಿರುವುದನ್ನು ಕೂಡ ತಾವಿಲ್ಲಿ ಗಮನಿಸಬಹುದಾಗಿದೆ. ಆದರೆ ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ, ಹೆಬ್ಬೆರಳು ಮೇಲ್ಮುಖವಾಗಿರುವಂತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಹೆಬ್ಬೆರಳು ಮೇಲ್ಮುಖವಾಗಿದ್ರೆ ಆವಾಗ ಕಾಂತಕ್ಷೇತ್ರ ಪ್ರದಕ್ಷಿಣವಾಗಿರುವುದಿಲ್ಲ, ಇದರ ವಿರುದ್ಧವಾಗಿ ಅಪ್ರದಕ್ಷಿಣವಾಗಿರುತ್ತದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಸಿ, ಅಪ್ರದಕ್ಷಿಣವಾಗಿರುತ್ತದೆ ಅಂತ ಬರೀಬೇಕು. 5ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹವಿರುವ ಉದ್ದವಾದ ನೇರ ಸೊಲನಾಯ್ಡ್ನ ಒಳಭಾಗದಲ್ಲಿರುವ ಕಾಂತಕ್ಷೇತ್ರವು ಕೆಳಮುಖವಾಗಿರುತ್ತದೆ, ಎಲ್ಲಾ ಬಿಂದುಗಳಲ್ಲಿಯೂ ಸಮನಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. 0 ಆಗಿರುತ್ತದೆ. ನಾವು ಅದರ ತುದಿಯ ಕಡೆಗೆ ಚಲಿಸಿದಂತೆಲ್ಲ ಕಡಿಮೆಯಾಗುತ್ತದೆ. ಡಿ, ನಾವು ಅದರ ತುದಿಯ ಕಡೆಗೆ ಚಲಿಸಿದಂತೆಲ್ಲ ಹೆಚ್ಚಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಮತ್ತೊಮ್ಮೆ ಈ ಒಂದು ಚಿತ್ರವನ್ನು ಗಮನಿಸಿದ್ರೆ ತಾವಿಲ್ಲಿ ನೋಡಬಹುದು, ಇಲ್ಲಿ ಕಾಂತಕ್ಷೇತ್ರವು ಸೊಲೆನಾಯ್ಡ್ನ ಒಳಭಾಗದಲ್ಲಿ ಎಲ್ಲಾ ಬಿಂದುಗಳಲ್ಲಿ ಸಮನಾಗಿರುವುದನ್ನು ತಾವಿಲ್ಲಿ ಗುರುತಿಸಬಹುದು. ಆದ್ದರಿಂದ ಎ ಉತ್ತರ ಇಲ್ಲಿ ಸರಿಯಾಗ್ತದೆ, ಎಲ್ಲಾ ಬಿಂದುಗಳಲ್ಲಿ ಸಮನಾಗಿರುತ್ತದೆ ಅಂತ ಬರೀಬೇಕು. 6ನೇ ಪ್ರಶ್ನೆ, ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವ ದಿಕ್ಕು ಅಂತ ಕೊಟ್ಟಿದ್ದಾರೆ. ಇದು ಆಗಸ್ಟ್ 2024 ಮತ್ತು ಜೂನ್ 2025ರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಯಾಗಿದೆ. ಸೊ ಇದಕ್ಕೆ ಉತ್ತರ ತಿಳ್ಕೊಳ್ಬೇಕಂದ್ರೆ ಫಸ್ಟ್ ನಾವು ಈ ಒಂದು 3 ಬೆರಳುಗಳು ಏನನ್ನು ಸೂಚಿಸುತ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ತಾವು ನೋಡ್ತಾ ಇದ್ದೀರಿ, ತೋರು ಬೆರಳು ಕಾಂತಕ್ಷೇತ್ರವನ್ನು ಸೂಚಿಸುತ್ತದೆ, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹವನ್ನು ಸೂಚಿಸುತ್ತದೆ ಮತ್ತು ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನ ಸೂಚಿಸುವಂತದ್ದು. ಇಲ್ಲಿ ಪ್ರಶ್ನೆಯಲ್ಲಿ ಮಧ್ಯದ ಬೆರಳು ಸೂಚಿಸುವ ದಿಕ್ಕು ಅಂತ ಕೊಟ್ಟಿದ್ದಾರೆ. ತಾವು ನೋಡಬಹುದು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹವನ್ನ ಸೂಚಿಸುವಂತದ್ದು. ಆದ್ದರಿಂದ ಇಲ್ಲಿ ಉತ್ತರ ವಿದ್ಯುತ್ ಪ್ರವಾಹ ಸರಿಯಾದ ಒಂದು ಉತ್ತರ ಆಗಿರುತ್ತದೆ. ಇನ್ನು ಇದೇ ಪ್ರಶ್ನೆಯನ್ನ ಬದಲಾವಣೆ ಮಾಡಿ ತೋರು ಬೆರಳು, ಮಧ್ಯದ ಬೆರಳು ಇದರ ಕುರಿತು ಕೂಡ ಕೇಳಬಹುದಾಗಿದೆ. 7ನೇ ಪ್ರಶ್ನೆ, 2025 ಮಾರ್ಚ್ ಪರೀಕ್ಷೆಯಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಯಾಗಿದೆ. ಒಂದು ಕುದುರೆ ಲಾಳಾಕೃತಿಯ ಕಾಂತದ ಧ್ರುವಗಳ ನಡುವೆ ವಿದ್ಯುತ್ ಪ್ರವಾಹವಿರುವ ಒಂದು ಸಲಾಕೆಯನ್ನು ಇರಿಸಲಾಗಿದೆ. ಸಲಾಕೆಯ ಸ್ಥಾನಪಲ್ಲಟು ಗರಿಷ್ಠವಾಗಲು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕುಗಳ ನಡುವೆ ಇರಬೇಕಾದ ಕೋನವು ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ಚಟುವಟಿಕೆ ತಮ್ಮ ಪುಸ್ತಕದಲ್ಲಿ ಕೊಟ್ಟಿರ್ತಾರೆ. ಈ ಕುರಿತು ಈ ಒಂದು ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿದೆ. ಇಲ್ಲಿ ಕುದುರೆ ಲಾಳಾಕೃತಿಯ ಒಂದು ಕಾಂತ ಇದೆ. ಇದು ಅಲ್ಯೂಮಿನಿಯಂ ತಂತಿ ಅಥವಾ ಅಲ್ಯೂಮಿನಿಯಂ ಸಲಾಕೆ 90 ಡಿಗ್ರಿಯಲ್ಲಿದ್ದಾಗ ಅದರ ಒಂದು ಸ್ಥಾನಪಲ್ಲಟ ಗರಿಷ್ಠವಾಗಿರುತ್ತದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ 90 ಡಿಗ್ರಿ ಅಂತ ತಾವು ಬರೀಬೇಕು. ಈ ಕುರಿತು ಪುಸ್ತಕದಲ್ಲೂ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಪ್ರಯೋಗದ ನಂತರ ತಾವು ಅಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ಅಥವಾ ತೀರ್ಮಾನ ಕೊಟ್ಟಿರುವುದನ್ನು ಗಮನಿಸಬಹುದು. ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಿದ್ದಾಗ ಸಲಾಕೆಯ ಸ್ಥಾನಪಲ್ಲಟವು ಗರಿಷ್ಠವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಲಂಬವಿದ್ದಾಗ ಅಂದ್ರೆ ಅದು 90 ಡಿಗ್ರಿ ಆಗಿರುವಂತದ್ದು. 8ನೇ ಪ್ರಶ್ನೆ, ವಿದ್ಯುತ್ ಪ್ರವಹಿಸುತ್ತಿರುವ ವೃತ್ತಾಕಾರದ ವಾಹಕ ಸುರುಳಿಯಲ್ಲಿನ ಸುತ್ತುಗಳ ಸಂಖ್ಯೆ 10 ಪಟ್ಟು ಹೆಚ್ಚಿಸಿದರೆ ಆಗ ಉತ್ಪತ್ತಿಯಾಗುವ ಕಾಂತಕ್ಷೇತ್ರವು ಹೆಚ್ಚಾಗುವ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಜೂನ್ 2025ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಸ್ನೇಹಿತರೆ, ಇಲ್ಲಿ ವಾಹಕ ಸುರುಳಿಯಲ್ಲಿನ ಸುತ್ತುಗಳ ಸಂಖ್ಯೆ ಹೆಚ್ಚಾದಷ್ಟು ಕಾಂತಕ್ಷೇತ್ರ ಹೆಚ್ಚಾಗುತ್ತದೆ. ಇದು ನೇರ ಅನುಪಾತದಲ್ಲಿ ಸಂಬಂಧಪಟ್ಟಿರುವುದರಿಂದ 10 ಪಟ್ಟು ಸುರುಳಿಗಳನ್ನು ತಾವು ಹೆಚ್ಚಿಸಿದ್ರೆ ಅಲ್ಲಿ ಕಾಂತಕ್ಷೇತ್ರ ಕೂಡ 10 ಪಟ್ಟು ಹೆಚ್ಚಾಗ್ತದೆ. 9ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹವಿರುವ ವಾಹಕ ತಂತಿಯ ಬಳಿ ಸೂಜಿಕಾಂತವನ್ನು ತಂದಾಗ ಅದು ದಿಕ್ಪಲ್ಲಟಗೊಳ್ಳುತ್ತದೆ. ಸೂಜಿಕಾಂತವು ದಿಕ್ಪಲ್ಲಟಗೊಳ್ಳುವ ದಿಕ್ಕು ಅವಲಂಬಿಸಿರುವುದು ಅಂತ ಹೇಳಿದ್ದಾರೆ. ಆಪ್ಷನ್ ಏನಿದೆ, ವಾಹಕದ ಉದ್ದ, ವಾಹಕದಲ್ಲಿನ ವಿದ್ಯುತ್ ಪ್ರವಾಹದ ಪ್ರಮಾಣ, ವಾಹಕದಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಸೂಜಿಕಾಂತದ ಪ್ರಬಲತೆ ಅಂತ ಹೇಳಿದ್ದಾರೆ. ಇಲ್ಲಿ ಸೂಜಿಕಾಂತ ದಿಕ್ಪಲ್ಲಟ ಆಗ್ಬೇಕಂದ್ರೆ ಅಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಕೂಡ ಬದಲಾಯಿಸಬೇಕಾಗತ್ತೆ. ಅದರಿಂದ ಸಿ ಉತ್ತರ ಇಲ್ಲಿ ಸರಿಯಾದ ಉತ್ತರ. ಪ್ರಶ್ನೆ 10, ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಹೆಚ್ಚಾಗಿದ್ದಲ್ಲಿ
ಕಾಂತಕ್ಷೇತ್ರದ ಬಲವು ಅಂತ ಹೇಳಿದ್ದಾರೆ. ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಾದರೆ ಕಾಂತಕ್ಷೇತ್ರವು ಕೂಡ ಹೆಚ್ಚಾಗಿರುತ್ತದೆ. ಎ ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ. 11ನೇದು, ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಕಾಂತಕ್ಷೇತ್ರವನ್ನು ಪ್ರತಿನಿಧಿಸುವ ಬೆರಳು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಇದೇ ಪ್ರಶ್ನೆ ಆಗಲೂ ಕೂಡ ಅಲ್ಲಿ ರಿಪೀಟ್ ಆಗಿರುವಂತದ್ದು. ಅಲ್ಲಿ ಮಧ್ಯದ ಬೆರಳಿನ ಕುರಿತು ಕೇಳಿದ್ರು, ಇಲ್ಲಿ ಅದೇ ಪ್ರಶ್ನೆಯನ್ನ ಉಲ್ಟಾ ಮಾಡಿ ಕೇಳಿದ್ದಾರೆ. ಕಾಂತಕ್ಷೇತ್ರವನ್ನ ಕೇಳಿ ಯಾವ ಬೆರಳು ಅದನ್ನ ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾರೆ. ತೋರು ಬೆರಳು ಕಾಂತಕ್ಷೇತ್ರವನ್ನ ಪ್ರತಿನಿಧಿಸುತ್ತದೆ. ಪ್ರಶ್ನೆ 12, ಮನೆಗಳಲ್ಲಿನ ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ನಿಂದ ಉಂಟಾಗುವ ಹಾನಿಯನ್ನು ತಪ್ಪಿಸಲು ಬಳಸುವ ಸರಿಯಾದ ಸುರಕ್ಷಾ ವಿಧಾನ ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಭೂಸಂಪರ್ಕ ವ್ಯವಸ್ಥೆ ಕಲ್ಪಿಸುವುದು. ಆಪ್ಷನ್ ಬಿ, ವಿದ್ಯುತ್ ಪರಿವರ್ತಕಗಳನ್ನು ಅಳವಡಿಸುವುದು. ಆಪ್ಷನ್ ಸಿ, ಫ್ಯೂಸ್ಗಳ ಬಳಕೆ. ಆಪ್ಷನ್ ಡಿ, ವಿದ್ಯುತ್ ಮೀಟರ್ ಅನ್ನ ಅಳವಡಿಸುವುದು. ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಫ್ಯೂಸ್ಗಳ ಬಳಕೆ. 13ನೇ ಪ್ರಶ್ನೆ, 5 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಪ್ರವಹಿಸುವಂತೆ ಮಾಡುವ ಮಂಡಲಗಳಲ್ಲಿ ಕೆಳಗಿನ ಯಾವ ವಿದ್ಯುತ್ ಉಪಕರಣ ಬಳಕೆಗೆ ಸೂಕ್ತವಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಬಲ್ಬ್, ಮಿಕ್ಸರ್, ಫ್ಯಾನ್ ಮತ್ತು ಗೀಸರ್. ಇಲ್ಲಿ ಗೀಸರ್ ಸರಿಯಾದ ಉತ್ತರ. ಗೀಸರ್ನ ಒಂದು ಸಾಮರ್ಥ್ಯ ಹೆಚ್ಚಾಗಿರುವುದರಿಂದ ಇದನ್ನ 5 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸುವಂತಹ ಮಂಡಲಗಳಲ್ಲಿ ಜೋಡಿಸಿದ್ರೆ ಓವರ್ಲೋಡ್ ಉಂಟಾಗುವಂತ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಇದನ್ನ 15 ಆಂಪಿಯರ್ ವಿದ್ಯುತ್ ಪ್ರವಾಹವಿರುವ ಮಂಡಲಕ್ಕೆ ಜೋಡಿಸಬೇಕಾಗತ್ತೆ. ಗೀಸರ್ನ ಬದಲಾಗಿ ಇಲ್ಲಿ ಏರ್ ಕೂಲರ್ ಅಥವಾ ಹೀಟರ್ನ ಕುರಿತು ಕೂಡ ಆಪ್ಷನ್ಗಳನ್ನ ಕೇಳಬಹುದು. ಪ್ರಶ್ನೆ 14, ಶಾರ್ಟ್ ಸರ್ಕ್ಯೂಟ್ ಸಂದರ್ಭಗಳಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ಅಂತ ಕೊಟ್ಟು ತುಂಬಾ ಕಡಿಮೆಯಾಗಿರುತ್ತದೆ, ತಟಸ್ಥವಾಗಿರುತ್ತದೆ, ಬಹಳ ಹೆಚ್ಚಾಗಿರುತ್ತದೆ ಮತ್ತು ಸತತವಾಗಿ ಬದಲಾಗುತ್ತದೆ ಎನ್ನುವಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ ಅಥವಾ ಹ್ರಸ್ವ ಮಂಡಲ ಉಂಟಾಗಲಿಕ್ಕೆ ಕಾರಣ ಅಲ್ಲಿ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ನ ಪ್ರವಾಹ ಬಹಳ ಅಧಿಕವಾಗಿ ಹೆಚ್ಚಾಗಿರುವಂತದ್ದು. ಅದರಿಂದ ಸಿ ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ. ಪ್ರಶ್ನೆ 15, ದಂಡಕಾಂತವೊಂದರಲ್ಲಿ ಕಾಂತೀಯ ಬಲ ಅಧಿಕವಿರುವ ಭಾಗ ಅಂತ ಹೇಳಿದ್ದಾರೆ. ದಂಡಕಾಂತದಲ್ಲಿ ಕಾಂತೀಯ ಬಲ ಎಲ್ಲಿ ಅಧಿಕವಾಗಿರುತ್ತದೆ ಈ ಚಿತ್ರದ ಮೂಲಕ ತಾವು ತಿಳ್ಕೊಳ್ಬಹುದು. ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಇಲ್ಲಿ ಕಾಂತೀಯ ಬಲ ಮತ್ತು ಈ ಭಾಗದಲ್ಲಿ ಕಾಂತೀಯ ಬಲ ಹೆಚ್ಚಾಗಿದೆ. ಅಂದರೆ ಧ್ರುವ ಭಾಗಗಳಲ್ಲಿ ಕಾಂತೀಯ ಬಲ ಹೆಚ್ಚಾಗಿರುವಂತದ್ದು. ಎನ್ ನ ತುದಿಯಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಕಾಂತೀಯ ಬಲ ಹೆಚ್ಚಾಗಿರುತ್ತದೆ. ಎಸ್ ನ ತುದಿಯಲ್ಲೂ ಕೂಡ ಹೆಚ್ಚಾಗಿರುತ್ತದೆ. ಎನ್ ಮತ್ತು ಎಸ್ ನ ಇದರ ನಡುವಿನ ಭಾಗ ಅಂತ ಹೇಳಿದರೆ, ನಡುವಿನ ಭಾಗ ಅಂದ್ರೆ ಈ ಭಾಗ, ಇಲ್ಲಿ ಕಾಂತಕ್ಷೇತ್ರ ತುದಿ ಭಾಗಕ್ಕೆ ಹೋಲಿಸಿದಾಗ ಕಡಿಮೆ ಆಗಿರುತ್ತದೆ. ಎರಡೂ ತುದಿಯಲ್ಲಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಈ ಡಿ ಉತ್ತರ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಎ ಮತ್ತೆ ಬಿ ಉತ್ತರ ಕೂಡ ಸರಿನೇ, ಆದ್ರೆ ಎರಡೂ ತುದಿಯಲ್ಲಿ ಕಾಂತಕ್ಷೇತ್ರ ಹೆಚ್ಚಾಗಿರುವುದರಿಂದ ಡಿ ಆಪ್ಷನ್ ಇಲ್ಲಿ ಸರಿಯಾದ ಆಯ್ಕೆ ಆಗಿದೆ. ಪ್ರಶ್ನೆ 16, ಈ ಕೆಳಗಿನವುಗಳಲ್ಲಿ ಯಾವುದು ಉದ್ದನೆಯ ನೇರತಂತಿಯ ಸುತ್ತಲಿನ ಕಾಂತಕ್ಷೇತ್ರವನ್ನು ಸರಿಯಾಗಿ ವಿವರಿಸುತ್ತದೆ ಅಂತ ಕೇಳಿದ್ದಾರೆ. ಅದಕ್ಕೆ ತಾವು ಈ ಒಂದು ಚಿತ್ರವನ್ನ ಗಮನಿಸಬೇಕು ಅಥವಾ ಈ ಒಂದು ಪ್ರಯೋಗವನ್ನ ಗಮನಿಸಬೇಕಾಗತ್ತೆ. ಇಲ್ಲಿ ಉದ್ದನೆಯ ನೇರವಾದಂತಹ ಒಂದು ವಾಹಕತಂತಿ ಇರುವಂತದ್ದು. ಇದರ ಸುತ್ತಲೂ ಕಾಂತಕ್ಷೇತ್ರವನ್ನ ತಾವು ನೋಡ್ತಾ ಇದ್ದೀರಿ ಅಥವಾ ಕಾಂತೀಯ ಬಲರೇಖೆಗಳನ್ನ ತಾವು ನೋಡ್ತಾ ಇದ್ದೀರಿ. ಈ ಚಿತ್ರದ ಮೂಲಕ ನಾವು ಈ ಆಪ್ಷನ್ ಅನ್ನ ನೋಡಿದಾಗ ಕಾಂತಕ್ಷೇತ್ರವು ತಂತಿಗೆ ಲಂಬವಾದ ನೇರ ರೇಖೆಗಳನ್ನು ಹೊಂದಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಆಗಿದೆ. ಕಾಂತಕ್ಷೇತ್ರವು ತಂತಿಗೆ ಸಮಾಂತರವಾದ ರೇಖೆಗಳನ್ನು ಹೊಂದಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪಾದ ಆಪ್ಷನ್. ಕಾಂತಕ್ಷೇತ್ರವು ತಂತಿಯಿಂದ ಉದ್ಭವಿಸಿದ ಕಿರಣಗಳಂತಹ ರೇಖೆಗಳಾಗಿರುತ್ತದೆ ಅಂತ ಹೇಳಿದ್ದಾರೆ. ಇದು ಕೂಡ ಸಮಂಜಸ ಉತ್ತರವಲ್ಲ. ಇನ್ನು ಡಿ ಆಪ್ಷನ್, ತಂತಿಯು ಕಾಂತಕ್ಷೇತ್ರದ ಏಕಕೇಂದ್ರೀಯ ಕಾಂತೀಯ ಬಲರೇಖೆಗಳ ಕೇಂದ್ರವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ತಾವಿಲ್ಲಿ ನೋಡಬಹುದು, ಇಲ್ಲಿ ಏಕಕೇಂದ್ರ, ಒಂದು ಕೇಂದ್ರದ ಸುತ್ತಲೂ ಅನೇಕ ವೃತ್ತಾಕಾರದ ಕಾಂತೀಯ ಬಲರೇಖೆಗಳನ್ನು ತಾವು ಕಾಣಬಹುದು. ಆದ್ದರಿಂದ ಡಿ ಆಪ್ಷನ್ ಇಲ್ಲಿ ಸರಿಯಾದ ಆಯ್ಕೆ ಆಗಿದೆ. ಇನ್ನು ಕೊನೆಯದಾಗಿ 17ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರವನ್ನು ಗಮನಿಸಿದ ವಿದ್ಯಾರ್ಥಿಯೊಬ್ಬ ಈ ಕೆಳಗಿನ ಯಾವ ತೀರ್ಮಾನಕ್ಕೆ ಬರುತ್ತಾನೆ ಅಂತ ಕೇಳಿದ್ದಾರೆ. ಇಲ್ಲಿ ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳು ಇದೆ. ಆ ಕುರಿತು ಇಲ್ಲಿ ಗುಣಲಕ್ಷಣಗಳನ್ನ ಕೊಟ್ಟಿದ್ದಾರೆ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತದೆ. ಇದು ಸರಿಯಾಗಿದೆ. ಈ ರೇಖೆಗಳ ಸಾಂದ್ರತೆಯು ಹೆಚ್ಚಾಗಿದ್ದಾಗ ಕಾಂತಕ್ಷೇತ್ರದ ಬಲವು ಹೆಚ್ಚಾಗಿರುತ್ತದೆ. ಇದು ಕೂಡ ಸರಿಯಾಗಿದೆ. ಸಿ, ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಇದು ಕೂಡ ಸರಿಯಾಗಿದೆ. ಡಿ, ಈ ಮೇಲಿನ ಎಲ್ಲವೂ ಸರಿ ಅಂತ ಹೇಳಿದ್ದಾರೆ. ಅದರಿಂದ
ಡಿ ಉತ್ತರ ಇಲ್ಲಿ ಸರಿಯಾದ ಆಯ್ಕೆ ಆಗಿರುತ್ತದೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ಪಾಠದ ಭೂ ಆಯ್ಕೆಯ ಪ್ರಶ್ನೆಗಳ ಉತ್ತರಗಳನ್ನ ವಿಶ್ಲೇಷಣೆ ಮಾಡಿ ತಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಇದೇ ಒಂದು ಪಾಠದ 1 ಅಂಕದ ಪ್ರಶ್ನೆಗಳು, ಅದೇ ರೀತಿ 2, 3, 4 ಅಂಕದ ಪ್ರಶ್ನೆಗಳ ಉತ್ತರವನ್ನ ತಿಳ್ಕೊಳ್ಳೋಣ. ಏನೇ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ಇಷ್ಟ ಆದ್ರೆ ಲೈಕ್ ಕೊಡ್ರಿ, ಮತ್ತೆ ಇದನ್ನ ತಮ್ಮ ಸ್ನೇಹಿತರಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು. ಇನ್ನು ಮುಂದಿನ ವಿಡಿಯೋಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೊಮ್ಮೆ ಧನ್ಯವಾದಗಳು.